ನಡೆದು ಬಂದಂತ ಪೂಜ್ಯರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಲು ನಿಮ್ಮೆಲ್ಲರ ಆರಾಧ್ಯದವರಿಗೆ ಸರ್ವೇಶ್ವರ ಮಾಡ್ತೀವಿ. ಅರ್ಧರಾತ್ರಿಯಲ್ಲಿ ಎತ್ತುವುದವರೆಲ್ಲ ಗೌತಮರಾಜವರಿಗೆ ಸನ್ಯಾಸಿ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾದವರಿಗೆ ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾದವರೇನಯ್ಯ. ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾದವರೇನಯ್ಯ. ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಸಿಒಗಳಾದವರೇನಯ್ಯ. ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾದವರನ್ನೇ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ಈ ಕ್ಷೇತ್ರದಲ್ಲಿ ಈ ಒಂದು 15 ದಿನಗಳ ಹಿಂದೆ ಪಾರಂಪರಿಕವಾದಂಥ ಮಹಾಪಾದಯಾತ್ರೆ ನಡೆದು ಬಂದಂಥದ್ದಾಯಿತು. ಘೋಷ ಮಾಡಿ ಪಾದಯಾತ್ರೆ ಅನ್ನುವಂಥ ಶಬ್ದ, ಪಾದಯಾತ್ರೆ ಅನ್ನುವಂಥ ದೃಶ್ಯ, ಆ ಸಮೂಹ ಜನಸಾಗರ ಎಲ್ಲಾದರೂ ನೋಡಬೇಕು. ಇದಕ್ಕೆ ಪ್ರತ್ಯುತ್ತರ ಇನ್ನೊಂದು ಆದಂದ್ರೆ ಅದು ಅದ್ದೇ ತುಂಗರು ವಿಶ್ವಾರಾಧ್ಯರ ಪರಂಪರಾ ಪಾದಯಾತ್ರೆ. ಮತ್ತ ಒಂದು ವಾರ 15 ದಿನ ಆದ ನಂತರ ಇದು ಹುಟ್ಟಬ್ಬ ಶುರುವಾಯಿತು. ದಿನಾಲೂ ಸಾವಿರಾರು ಸಂಖ್ಯೆ ಬರತಕ್ಕಂಥ ಕ್ಷೇತ್ರ, ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆಗೆ ಬಹಳ ಸಮೀಪವಾಗಿರತಕ್ಕಂಥ ಕ್ಷೇತ್ರದ ಅದೇ ತುಮಕೂರು ವಿಶ್ವಾರಾಧ್ಯರ ಕ್ಷೇತ್ರ. ಸುಮಾರಾಗಿ ಭಕ್ತಂದಲ್ಲಿ ದೇವರು ಬೇಕಾಗ್ತಾನೆ, ಗುರುವಂದಲ್ಲಿ ಶಿಷ್ಯ ಬೇಕಾಗ್ತಾನೆ. ಭಕ್ತ ದೇವರಿಗೂ, ಗುರು ಮತ್ತು ಶಿಷ್ಯನಿಗೆ ನಂತರ ಅಭಿಮಾನವನ್ನು ಕಾಣುವಂಥವರಾಗ್ತದೆ, ಅಂತರವನ್ನು ಕಾಣುವಂಥವರಾಗ್ತದೆ. ವಿಶ್ವಾರಾಧ್ಯ ಕ್ಷೇತ್ರ ನಿಮ್ಮ ಗುರುವಿನ ಕ್ಷೇತ್ರನೂ ಅಲ್ಲ, ದೇವರ ಕ್ಷೇತ್ರಂಕರ ಮೊದಲೇ ಅಲ್ಲ. ಯಾಕಂದ್ರೆ ದೇವರದಲ್ಲಿ ನಮಗೆ ಒಂದು ಕಾಲ್ಪನಿಕವಾದಂಥ ಒಂದು ಅನುಭವ ಇದೆ. ಎಲ್ಲೋ ಇದ್ದಾನೆ, ಅದೃಶ್ಯ ಸ್ವರೂಪನಾಗಿದ್ದಾನೆ, ದೃಶ್ಯಾದೃಶ್ಯ ನಾವು ಕಾಣೋದಿಲ್ಲ. ದೇವರಂದ್ರೆ ಕಾಣಲಾರ್ದಂಥ ಒಂದು ವಸ್ತುವಿಗೆ ದೇವರಂತ ನಾವು ಕರೆಯುವಂಥವ್ರಾಗ್ತೀವಿ. ಅನುಭವದಲ್ಲಿ ಬಂದು ನೀವೆಲ್ಲರನ್ನ ಹತ್ತಿ ಕರ್ಕೊಂಡು ಅಪ್ಪ ಅಂತ ತಿಳ್ಕೊಂಡು ಕರೆದಾಗ ಬಾ ಮಗ ಅಂತ ತಿಳ್ಕೊಂಡು ಎತ್ತಿಕೊಳ್ಳತಕ್ಕಂಥ ಕ್ಷೇತ್ರ ಯಾವ್ದಾದ್ರೂ ಅದು ನಿಮ್ಮ ಅದೇ ತುಮಕೂರು ವಿಶ್ವಾರಾಧ್ಯರ ಕ್ಷೇತ್ರ. ಇವತ್ತು ಮುಂಜಾನೆ ಹಿಡಿದು ಸಾಯಂಕಾಲವರೆಗೂ ಮುಂಜಾನೆ ಬಹಳಷ್ಟು ಜನ ಸೇರಿದ್ರು. ಮಧ್ಯಾಹ್ನ ಬಂದ ನಂತರ ನಮ್ಮ ಭೀಮರಾಯಗ ಮಹೇಶ ಸ್ವಾಮಿ ಕೇಳಿದ, ಯಾಕಪ್ಪ ಮಂದಿ ಹಂಗಿತ್ತು, ಬಹಳ ಮಂದಿ ಬಂದು ಹೋಯ್ತಪ್ಪ ಅಂತೇಳಿ. ಅದನ್ನೂ ಬಿಡಾಕ ಬರಂಗಿಲ್ಲ, ಇದನ್ನು ಬಿಡಾಕ ಬರಂಗಿಲ್ಲ. ನಮ್ಮ ಕಲ್ಯಾಣ ನಾಡಿನ ಮುಕುಟಪ್ರಾಯವಾದಂಥ ಕಲಬುರಗಿ ಮಹಾನಗರದ ಪುರಾಣ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾದಂಥ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶರಣಬಸಪ್ಪ ಇವತ್ತು ಶಿವೈಕ್ಯ ಆದ್ರ ಅಂತ ತಿಳ್ಕೊಂಡು ನಿನ್ನೆ ಸಾಯಂಕಾಲ ನಮಗೂ ಸುದ್ದಿ ಬಂತು. ರಾತ್ರಿ 11 ಮುಖಾಂತರ ಅಲ್ಲಿ ಇರತಕ್ಕಂಥ ಸ್ವಾಮೀಜಿಯವರು ಮಾತಾಡಿ, ಅಪ್ಪೋರೇ ನೀವು ಬಿಜಿ ಇರ್ತೀರಿ, ಯಾವಾಗ ಬೇಕು ಸ್ವಲ್ಪ ಬಂದು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಇವತ್ತು ನೀವು ಏನಾದರೂ ಬಂದು ಬಾಂಧವರಲ್ಲಿ ಏನಾದರೂ ಆದರೆ ಅಂತವ್ರ ಮನೆಗೆ ಹಿಂಗಾಯ್ತಪ್ಪ, ನಾವ್ಯಾಂಗ ಹಿಂಗೆ ಮಾಡ್ಬೇಕಾಗ್ತ ಅನ್ನತಕ್ಕಂಥ ಭಾವ ನಿಮ್ಮಲ್ಲಿ ಬರುವಂಥದ್ದಾಗ್ತದೆ. ಪಕ್ಷ ಪಂಗಡದವರಿದ್ರೆ ನಮ್ಮ ಪಕ್ಷದವ್ರಿಗೆ ಹೀಗಾಗ್ಯದ ಅಂತ ಅವ್ರು ಅನ್ನಂಗಾಗ್ತದೆ. ಧರ್ಮದವರಿದ್ರೆ ನಮ್ಮ ಧರ್ಮದವ್ರಿಗೆ ಹಿಂಗಾಗ್ಯದ ಅಂತ ತಿಳ್ಕೊಂಡು ಅವ್ರು ಅನ್ನಂಗಾಗ್ತದೆ.
ಶರಣ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಒಬ್ಬ ಶರಣನ ಮನೆಯಲ್ಲಿ ಹಿಂಗಾಗ್ಯದಂತ ತಿಳ್ಕೊಂಡ ಕೇಳಿದ್ರ ಅದು ಗೊತ್ತಿರ್ಲಾರ್ದು ಬಂದಂತ ಸಮಯ. ಇದು ನಾವು ಗೊತ್ತು ಮಾಡಿಕೊಂಡು ನಡೆಯುವಂತ ಸಮಯ. ಪರವಾಗಿಲ್ಲಪ್ಪ, ಮಧ್ಯಾಹ್ನದ ಮಾತು ಮಧ್ಯಾಹ್ನದಾಗ ಆಗಲಿ, ಮತ್ತು ಸಾಯಂಕಾಲ ಇಟ್ಟಾಯ್ತು, ಇರೋ ಭಕ್ತರು ಇರ್ತಾರ, ಇರೋ ಮಕ್ಕಳು ಇರ್ತಾರ ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರನ್ನ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿದಂಥದ್ದಾಯ್ತು. ವಿಶ್ವರಾಧ್ಯರ ಕ್ಷೇತ್ರ ಅಂದ್ರೆ ಸಮರ್ಪಣಾ ಭಾವ. ನೀವೆಲ್ಲರೂ ನಮ್ಮದು ಅನ್ನತಕ್ಕಂಥ ಭಾವದಲ್ಲ ಯಾರು ಈ ತರ ಅಲ್ಲಿ ಬರ್ತಾರ, ಎತ್ತುಕೊಳ್ತಕ್ಕಂಥ ಅನುಭವ ಈ ಕ್ಷೇತ್ರದಲ್ಲಿ ನಾವು ಕಾಣುವಂಥವ್ರಾಗ್ತೀವಿ. ದಾಸೋಹ ಹೆಂಗ್ ಮಾಡಮ್ರಿ ಅಂತಂದ್ರು. ನಾವು ಹೇಳಿದೆವು ಇಲ್ಲಿ ಪೂಜೆಕ್ಕ ಪಾಠಕ್ಕ ನೈವೇದ್ಯಕ್ಕೂ ಏನು ಸಮಯ ಯಾವುದು ಕೊಡತಕ್ಕಂಥದ್ದಲ್ಲ. ಯಾಕಂದ್ರೆ ವಿಶ್ವಾರಾಧ್ಯ ಹಂಗಂತ ಕೇಳಿದ್ರೆ ಅವ ಎಲ್ಲರಿಗೂ ಉಣಿಸುವಂತ ಮನುಷ್ಯ, ಅವ ಉಣ್ಣಂತ ಮನುಷ್ಯ ಅಲ್ಲ. ಈಗ ನಮ್ಮ ಮಠದಾಗ ಹೇಳ್ತಿರ್ತೀರ, ಪೂಜೆ ನಡೀತಿದ್ರಪ್ಪ, ಪ್ರಸಾದ ಚಾಲು ಮಾಡೋಮೇನು, ಪ್ರಸಾದ ಚಾಲು ಮಾಡಮ್ರಪ್ಪ ಮುತ್ತೆ ನೈವೇದ್ಯ ಹಂಗ. ಅವ ನೈವೇದ್ಯ ಉಣ ಮನುಷ್ಯನ, ಅವನದೇ ನಾವು ಊಟ ಮಾಡ್ತೇವೆ. ಅವನಿಗೆ ಯಾರಪ್ಪ ಹೊಟ್ಟೆ ತುಂಬಿದ ಮನುಷ್ಯನ, ಅವ ಸಂತೃಪ್ತಿಯಾದಂಥ ಮನುಷ್ಯನವ. ಅನ್ನ ಅರ್ಶಿನ ಯಾರಿಗೆ ಬೇಕಂತ ಕೇಳಿದ್ರ ಹಸ್ತಂತವನಿಗೆ ಬೇಕು, ಬೇಕಂದವರಿಗೆ ಬೇಕನ್ನುವಂತ ಶಬ್ದ ಬೇಕು. ವಿಶ್ವರಾಧ್ಯ ಬೇಕನ್ನುವಂಥವಲ್ಲ, ಸಾಕನ್ನುವಂಥ. ಅದಕ್ಕೆ ಹೇಳ್ತಾರ ಬೇಕು ಬೇಕನ್ನಂತವ ಬಡವ ಅಂತ, ಸಾಕು ಸಾಕು ಅನ್ನುವಂಥ ಶ್ರೀಮಂತ ಅಂತ ದೋಷ ಮಾಡಿ ಇಂಥ ಸಂತೃಪ್ತಿಯ ಸಾಹುಕಾರ ಯಾರಾದ್ರಿದ್ರೆ ಅದು ನಾವು ವಿಶ್ವರಾಧ್ಯ ಅಂತ ನಾವು ಅನುಭವದಲ್ಲಿ. ಅದಕ್ಕೆ ಮುತ್ತೂರು ಪೂಜಾ ನಡೆಯಂಗ ನಡೀತಿರ್ತವ. ಮುತ್ತೂರ್ದು ಪೂಜಾ ಪಾಠಕ್ಕ ಮತ್ತು ದಾಸೋಹಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ದಾಸೋಹ ನಡೀತಕ್ಕಂಥ ಅನುಭವ ಅವನಿಗೆ ಪೂರ್ಣ ಗೊತ್ತಿರ್ತದೆ. ಒಂದು ಸಂಕ್ಷಿಪ್ತದಲ್ಲಿ ಮಾತಿನಲ್ಲಿ ಹೇಳಬೇಕಾದ್ರೆ, ನಾವು ಅನ್ನನೇ ಪ್ರಾರಂಭ ಮಾಡಬೇಕು ದಾಸೋಹದಲ್ಲಿ, ಪಾಯಸನೇ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ದಾಸೋಹ ವ್ಯವಸ್ಥೆ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ಮುದ್ನಾಳ ಸಮೀಪದ ಮುದ್ನಾಳದ ಸುಭಾಸಗೌಡ ಅಂತ ತಿಳ್ಕೊಂಡು ಬ್ರದರ್, ಸುಭಾಸಗೌಡ ಅಂತ ತಿಳ್ಕೊಂಡು ಬ್ರದರ, ಅವರು ಇಲ್ಲೇ ಪಕ್ಕದಲ್ಲಿ ಏನು ಹೋಮ್ ಕಲ್ಲ ಯಾವುದೋ ಒಂದು ಕಲ್ಲ ಅಂತ ತಿಳ್ಕೊಂಡು ಅಂತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ 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 ಗುಡ್ಡಗಳದಾವ. ಅಂಥ ಕಲ್ಲಿನಲ್ಲಿ ಗುಡ್ಡದ ಅಡಿಯಲ್ಲಿ ಅವನೊಂದು ಸಣ್ಣ ಗದ್ದಿ ಮಾಡ್ಕೊಂಡಿದ್ದ, ಒಂದು ಸ್ವಲ್ಪ ಹೊಲ ಗದ್ದಿ ಮಾಡ್ಕೊಂಡು ಅವ ರಾಶಿ ಮಾಡಕ್ ಹಾಕ್ಯಾನ. ರಾಶಿ ನಡೆದಂತ ತಿಳ್ಕೊಂಡು ಇನ್ನೊಂದು ಸ್ವಲ್ಪ ಆದಂದ್ರೆ ಊರು ಸಹಿತ ಅದ ಅಂತೇಳಿ ಅಲ್ಲೇ ಬಂದು ಮಲ್ಕೊಂಡಿದ್ದ. ರಾತ್ರಿ ಸೊಪ್ಪಂದಾಗ ವಿಶ್ವರಾಧ್ಯರು ಅವನ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕಲ್ಲು ಗುಡ್ಡದ ಮ್ಯಾಗ ಬಂದು ಕುಂತಿದ್ದಂತ. ಏನ್ ಚಿಂತೆ ಮಾಡ್ಕೋತ ಕುಂತಾರ ನಂಗೆ, ಈಗ ಒಂದು ಕಾಲು ಮಡ್ಸ್ಕೊಂಡು ಹಿಂಗೆ ತಲೆ ಹಿಂಗೆ ಸಿಕ್ಕೋತ್ ಕುಂತಿದ್ದಂತ. ಇವ ಯಾಕಪ್ಪ ಮುತ್ತ ಕುಂತಿದೆಯಲ್ಲ ಅಂತಂದ್ರ ಅಂದಾಗ ಅವ ಅಂತ, ಇಲ್ಲಲೇ ಇನ್ನು ದಾಸೋಹ ಜೋರು ನಡ್ಸೋದದ, ಅದಕ್ಕೆ ಅಕ್ಕಿ ಬೇಕಾಗ್ತವ. ನೀ ಏನು ಹೊಲ ಮಾಡಿದಲ್ಲೇ ಒಂದು ಅದೇನಂತಾರ, ಒಂದು ಸಣ್ಣ ಸಣ್ಣ ಮಡಿ ಮಾಡಿರ್ತಾರ, ಒಂದು ಮಡಿ ಒಂದು ಮಡಿಗೆ ಒಂದು ಚೀಲ ಅಕ್ಕಿ ಕೊಡ್ಬೇಕು ನೋಡ್ಲಿ. ಇನ್ನು ಮುಂದೆ ಕೊಡೋದು ಜುಮ್ಮೆದಾರ ನಿಂದು, ಈ ಹೊಲ ಕಾಯ ಜುಮ್ಮೆದಾರ ನಮ್ದು ಅಂತ ಹೇಳಿದ್ರು ವಿಶ್ವರಾಧ್ಯ. ಆಯ್ತಪ್ಪ, ನಮ್ಮ ಒಂದು 8 ಮಡಿ ಆತಂದ್ರೆ 8 ಚೀಲ ಅಕ್ಕಿ ನಿನಗೆ ತಂದು ಮುಟ್ಟಿಸ್ತೀನಿ ಅಂತ ತಿಳ್ಕೊಂಡು ಮುಟ್ಟಿಸಿದಾಗ ಅವ ಅಂತ, ನಿನಗೆ ಯಾರು ಹೇಳಿದ್ರಪ್ಪ ಅಂತಂದಾಗ ಮುದ್ದವ್ರು ಅಂದ್ರಿ ಹಿಂಗೆ ತಂದು ಕೊಡು ಅಂತೇಳಿ ಅಂದಾಗ, ನಾವು ತಿಳಿದುಕೊಡ್ತಕ್ಕಂಥದ್ದು ಏನಂತಂದ್ರೆ, ಅಲ್ಲಿ ನಾವು ಅಕ್ಕಿ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ, ಬೆಲ್ಲ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ, ಸಕ್ಕರೆ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ. ಇವೆಲ್ಲ ಎಲ್ಲಿ ಅನುಭವದಿಂದ ಬಂದಾವ ಅಂತ ಕೇಳಿದ್ರ ವಿಶ್ವರಾಧ್ಯ ಅವ್ರಿಗೆ ಏನು ಕೊಟ್ಟನೋ ಹ್ಯಾಂಗೆ ಹೇಳ್ತಾನೋ ಗೊತ್ತಿಲ್ಲ. ಮಾಡ್ಬೇಕಂತ ತಯಾರಾಗಿ ಭಗವಾನ್ ಇಟ್ಟದ್ರಾಗ ಒಂದು ಮೂಲಿ ಕಡೆಯಿಂದ ಅಕ್ಕಿ ಬರ್ತಾವ, ಒಂದು ಮೂಲಿಯಿಂದ ಬ್ಯಾಳಿ ಬರ್ತಾವ, ಇನ್ನೊಂದು ಮೂಲಿಯಿಂದ ಬೆಲ್ಲ ಹಾಕಂಬಂದ್ರೆ ಬೆಲ್ಲ ಬ್ಯಾಡ್ರಿ, ತುಪ್ಪ ಸಕ್ಕರೆ ಹಾಕ್ರಿ ಅಂತ ತಿಳ್ಕೊಂಡು ಹೊತ್ಕೊಂಡು ಬರತಕ್ಕಂಥ ಅನುಭವದ ಕ್ಷೇತ್ರ ಯಾವ್ದಂದ್ರೆ ಅದು ನಿಮ್ಮ ವಿಶ್ವರಾಧ್ಯ ಮುತ್ಯನ ಕ್ಷೇತ್ರ. ಮೊನ್ನೆ ಮಧ್ಯಾಹ್ನದಾಗ ನಾ ಕುಂತಿದ್ದೇನೆ, ಎಲ್ಲರಿಗೂ ಹೇಳಿದೆ, ದಾಸೋಗದಲ್ಲಿ ಹಿಟ್ಟು ಹಾಕಿ ಸಾಂಬಾರು ಮಾಡಬಾರ್ದು. ಸುಮಾರು ಒಂದು ವರ್ಷ 2 ವರ್ಷ ಆಯ್ತು ಅದೇ ಪದ್ಧತಿ ಅನುಸರಿಸ್ಕೊಂಡು ಬಂದಂಥವ್ರಾಗಿ ನಾವು. ಅವ್ರು ಅಂತಿದ್ರು, ಏನಪ್ಪ ದಾಸೋಹದಾಗ ಹಿಟ್ಟು ಹಾಕ್ಬೇಕಂದ್ರೆ ದಿನಾಲೂ 4-6 ಸೇರಿ ಬ್ಯಾಳಿ ಬೇಕಾಗ್ತಾವ, ಹೆಂಗಂತ ನಪ್ಪ. ಅಲ್ಲಪ್ಪ, ನಮ್ಮದಿದ್ರೆ ನಮಗೆ ಚಿಂತೆ, ಯಾರ್ದೋ ಸಂಸಾರ ತಗೊಂಡು ನಾವು ನೀವು ಯಾಕೆ ಚಿಂತೆ ಮಾಡೋದು? ಅವ್ರ ಸಂಸಾರ ಹೆಂಗನ ಮಾಡಲಿ ಬಿಡ್ಲಿ, ನಮಗೇನು ಮಾಡೋದು? ಮಾಡಕ್ ಬರ್ತೇವೆ, ನಮ್ಮದು ಮಾಡ್ತೀವಿ ಅಂತ ತಿಳ್ಕೊಂಡು ಅನ್ನಮ್ರಿ.
ತರೋ ಸುಮೇದಾರ ಅವನು ನಮಗೆ ಹಾಕ್ತಿದ್ದು ಯಾರ ಮನೆದೇ ಚಿಂತೆ ತಗೊಂಡು ಯಾರೋ ಬಡವಾಗಿದ್ರಂತ ನಮಗೆ ಹಾಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ನಮ್ಮ ಚಿಂಚೋಳಿ ತಾಲೂಕ ಕುಡಹಳ್ಳಿ ಅಮೃತಪ್ಪ ಕುಡಹಳ್ಳಿ ಅಂತ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ನಮ್ಮ ಮಠ ಶಿಶ್ಮಗ ಅವನ ಸಮೀಪದವರು ಯಾರೋ ಆಪ್ತಿಸ್ಟ್ರು ಅಂತ ನಾವದಿಗೆಯವರು ಅಂತ ಅವ್ರು ಬಂದ್ರು. ಏನಂದ್ರಂದ, ಯಪ್ಪ ನಾ ಮಲ್ಕೊಂಡಿದ್ದೆ ಮುತ್ತೆ ನನ್ನ ಸಲಂದು ಸ್ವಲ್ಪ ತೊಗರಿ ಬ್ಯಾಳಿ ಸಲಂದು ಹೊಲ ಬಿಡು, ಮಠಕ್ಕೆ ಅಶೋಕ್ ತಂದಿಡಲಿ, ನಿನ್ನ ಬ್ಯಾಳಿ ಬಂದಂಥವ್ರು ಬಾಯಾಗ ಬೀಳುತ್ತೆ, ಎಲ್ಲರಿಗೂ ಚಲೋ ಆಗ್ತದೆ ಅಂತ ಹೇಳಿದ್ನಂತ. ಅದಕ್ಕೆ ಈ ವರ್ಷ 2 ಎಕರೆ ಬಿಟ್ಟಿನಪ್ಪ, 9 ಚೀಲ ತೊಗರಿ ಬ್ಯಾಳಿ ತೊಗೊಂಬಂದು ನೋಡಂತಂದ. ಎಲ್ಲಿ ಹಚ್ಚಲಿ ಅಂತಂದ ದಾಸೋದರಿಗೆ ಕರೆದಂದೆ. ನೀವು ಹಿಟ್ಟು ಹಾಕ್ಬೇಕು ಅದು ಹಾಕ್ಬೇಕಂತಿರಲ್ಲ, ನೀವು ಎಲ್ಲಿ ಬೇಕು ಅಲ್ಲಿ ಹತ್ತುವರೆ ಚಂದ ಅಡಿಗೆ ಮಾಡಿ ಹೇಳ್ರಿ ಅಂತ ಹೇಳಿದೆವು. ಇಲ್ಲಿ ಕಾರಣ ಏನಂತ ಕೇಳಿದಾಗ ವಿಶ್ವರಾಜ್ಯ ಬಂದಂಥವ್ರು ಎಲ್ಲರಿಗೂ ಸಹಿತಾನ. ಇಲ್ಲಿ ಅವರು ಇವರು ಮತ್ತೊಬ್ಬರು ಮಗದವರು ಅನ್ನತಕ್ಕಂಥದ್ದಲ್ಲ. ಇವತ್ತಿನ ಪ್ರಸ್ತುತ ವಾತಾವರಣದಲ್ಲಿ ಜಾತಿ ವ್ಯವಸ್ಥೆ ಮುಂದಿರುವಂತ ಸಂದರ್ಭದಲ್ಲಿ ನಮ್ಮ ಮಠದಲ್ಲಿ ಆ ಜಾತಿ ಈ ಜಾತಿ ಇಲ್ಲ, ಒಂದೊಂದು ಜಾತಿಗೆ ಒಂದು ಮಠ, ಒಂದೊಂದು ಜಾತಿಗೆ ಒಂದೊಂದು ಗುಡಿ. ಆದ್ರೆ ಎಲ್ಲಾ ಜಾತಿಯವರು ಬಂದು ಎಲ್ಲಿ ಕಾಣಬೇಕಂದ್ರೆ ಅಭ್ಯ ತುಮಕೂರು ಕ್ಷೇತ್ರದಲ್ಲಿ ಬಂದು ನಾವು ವಿಶ್ವರಾಜ್ಯನ ಜಾತಿಯವರು ಅನ್ನತಕ್ಕಂಥ ಒಂದು ಅನುಭವದ ಸಂದರ್ಭವನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣತಕ್ಕಂಥವ್ರಾಗ್ತೀವಿ. ಅಂತ ಒಂದು ವಾತಾವರಣದಲ್ಲಿ ಇವತ್ತು ಮುಂಜಾನೆ ಶರಣ ಬಸವಪ್ಪನವರು ಶಿವೈಕ್ಯ ಆಗ್ಯಾರ. ಒಬ್ಬ ಶರಣರು ಪಾಪ ನಾ ಪೂರ್ವದಲ್ಲಿ ಹೇಳಿದೆ ನಿಮಗ, ಯಾರಾದರೂ ನಿಮಗೆ ಸೈನ್ಸ್ ಬಾಂಧವರು ಆಪ್ತಿಷ್ಟರು ಅಂತ್ಯಕಾಲ ಆದ್ರೆ ನಮ್ಮ ಮನ್ಯಾಗ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ತಿಳ್ಕೊಂಡು ಲೌಕಿಕದಲ್ಲಿ ಹೆಂಗೆ ಅನ್ನುವಂಥವ್ರು ಆಗ್ತೀವಿ. ಅದನ್ನು ಒಂದು ಶರಣ ಸಂಸ್ಕೃತಿಯಿಂದ ಬಂದಂಥ ಒಂದು ಸಂಸ್ಥಾನ ಅದ. ಆ ಸಂಸ್ಥಾನದ ಸಂಸ್ಥಾನಿಕರು ಪಾಪ ಇವತ್ತು ಹೋಗ್ಯಾರ ಅಂತ ತಿಳ್ಕೊಂಡಂದ್ರೆ ಅವರ ಪಾರ್ಥಿವ ಶರೀರ ಇರುವವರೆಗೂ ನಾವು ಯಾವುದೇ ತರದ ವೈಭವದ ಮತ್ತು ಇಂಥ ಒಂದು ಇವತ್ತು ಹುಟ್ಟಹಬ್ಬ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಅಪ್ಪನ ಹುಟ್ಟಹಬ್ಬ ಮಾಡಮ್ಮ ಅಂತ ತಿಳ್ಕೊಂಡು ಕೇಕ್ ತಂದಿರಿ. ಹುಟ್ಟಹಬ್ಬ ನಮ್ಮದಾಯ್ತು, ಕೇಕ್ ಹುಡುಗರದಾಯ್ತು ಎಲ್ಲರೂ. ಇವತ್ತೇನು ಹಟ್ಟಿ ತುಂಬಿಟ್ಟದವ್ರಿ. ಇಂಥ ಒಂದು ವಾತಾವರಣ, ಅಂಥ ಒಂದು ಪಾರ್ಥಿವ ಶರೀರ ಇಟ್ಕೊಂಡು ಮಾಡೋಂಥದ್ದು ಬೇಡ. ಆ ಶರೀರ ಎಲ್ಲ ಮುಗಿದ ನಂತರ, ಆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಮತ್ತೆ ಯಥಾ ರೀತಿ ಇದನ್ನು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ನಮ್ಮ ಮಠದ ಎಲ್ಲ ಸಿಬ್ಬಂದಿಯವರಿಗೆ ಮಾಹಿತಿ ಕೊಟ್ಟಂತೆ ಅನೇಕ ಸುಮಾರು ಸಾವಿರಾರು ಜನ ಬಂದು ಹೋದ್ರು ಅಂತ ತಿಳ್ಕೊಂಡಂದ್ರೆ, ಅಲ್ಲಪ್ಪ ಬರ್ಲಿ ಹೋಗ್ಲಿ ಆ ಮಾತು ಬೇರೆ, ಪ್ರಸಾದ್ ಮಾಡಿ ಹೋದ್ರ ಇಲ್ಲ ಅಂತ ಕೇಳಿ ಆನಂದ ಉಂಡೋಗ್ಯಾರಪ್ಪ, ಏನೂ ತೊಂದ್ರಿಲ್ಲ, ಹುಗ್ಗಿ ಬಾಲುಷ ಅನ್ನ ಏನೇನೋ ಉಂಡಾರ ಅಂತ ತಿಳ್ಕೊಂಡೆಲ್ಲರೂ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಅಣುವಿನಲ್ಲಿ ಅಣುವಾಗಿ ಕಣ್ಣೀರು ಒರೆಸತಕ್ಕಂಥ ಒಂದು ಸಮೀಪದ ಯಾರಾದರೂ ಒಂದು ಸಂತಿದ ಅಂತಂದ್ರೆ ಆ ಮುತ್ತೆ ಹೆಂಗಂತ ತಿಳ್ಕೊಂಡ ಕೇಳಿದ್ರೆ, ನೀವೆಲ್ಲರೂ ಹೆಣ್ಮಕ್ಳು ಕರ ಬಿಟ್ಟಕಂತೀರಿ ಮನ್ಯಾಗ ದೋಷ ಮಾಡಿ. ಈಗಿನ ಜಮಾನದಲ್ಲಿ ಕರ ಬಿಟ್ಟಗದಂತ ತಿಳ್ಕೊಂಡಂದ್ರೆ ಎಮ್ಮಿ ಕರ ಅಂದ್ರೆ ಆಕಳ ಕರ ಅಂದ್ರೆ ಕರ ಬಿಟ್ಟಗದಂದ್ರ ಹೌದಪ್ಪ ಹಿಂಗ್ ಕುಂದ್ರಬೇಕು, ಹಿಂಗ್ ಕರ ಬಿಟ್ಕೋಬೇಕಂತ ನೀವಂತೀರಿ. ಇನ್ನೊಂದು 10-20 ವರ್ಷ ಬಿಟ್ಟ ನಂತರ ಕರ ಬಿಟ್ಟುಗೋದ್ರ ಅಂತ ಕೇಳಿ ಕರ ಬಿಟ್ಟುಗೋದು ಗೊತ್ತಿಲ್ರಿ ನಮ್ಗೆ. ಅದೇನ ಡೋಲ ಪಾಕಿಟ್ ಮತ್ತೆ ಯಾವ ಪಾಕಿಟ್ ಅಂತೀರಿ, ನಂದಿನಿ ಪಾಕೆಟ್ ಅವೇ ಗೊತ್ತ್ರಿ. ಆಕಳ ಎಮ್ಮಿ ಪಮ್ಮಿದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನ್ನುವಂಥ ವಾತಾವರಣ ನಾವು ನೋಡುವಂಥವ್ರು ಆಗ್ತೀವಿ ನಾವು. ಅದು ಯಾವ್ದ ಡೋಟ್ಲಾ ಹಾಲು ಅದು 6 ತಿಂಗಳಿಟ್ರೂ ಏನೂ ಆಗಂಗಿಲ್ಲ ಅಂತ ಹಾಲು, 6 ತಿಂಗಳಿಟ್ರೂ ಏನೂ ಆಗಂಗಿಲ್ಲ ಅಂತ ಇರಲಿ. ಅದನ್ನು ಏನೇನು ಮಾಡಿರ್ತಾರ ಅವ್ರು ಹಾಗೆ ಮಾಡಲಿಲ್ಲ ಅಂದ್ರೆ ಎಮ್ಮೆ ಆಕಳುಗಳೇ ಇಲ್ಲ ಈಗ. ಇಂಥ ಒಂದು ವಾತಾವರಣದಲ್ಲಿ ಹಾಲು ಕರ ಬಿಟ್ಟುಕೊಂಡು ಬಂದು ನೀವೆಲ್ಲರೂ ಎಲ್ಲಿರ್ತೀವಿ ಅಂತ ಕೇಳಿದ್ರೆ ಒಲೆ ಮ್ಯಾಗ ಇಡ್ತೀರಿ. ಒಲೆ ಮ್ಯಾಗ ಇಟ್ಟು ಏನ್ ಮಾಡ್ತಾರಂದ್ರೆ ಅದಕ್ಕೆ ತಳ್ಳೀರಂತ ಮಾಡ್ತಾರೆ. ತಳ್ಳೀರು ಅಂತ ತಿಳ್ಕೊಂಡಂದ್ರೆ ಹಾಲು ಕಾಸ್ಲಾಕ್ ಇಟ್ಟಂತ ಸಂದರ್ಭದಲ್ಲಿ ಬೊಗಣಿಗೆ ಹತ್ತಿರ್ತಾವಂತದಕ್ಕೆ ನೀರು ಹಾಕ್ತಾರೋ ಅಥವಾ ಹಾಲಿನಲ್ಲಿ ಸ್ವಲ್ಪ ನೀರು ಹಾಕ್ಬೇಕನ್ನೋತಕ್ಕಂಥ ಪರಿಪಾಠ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ತಳ್ಳೀರಂದ್ರೆ ಅದು ಅನ್ನೋದೇ ಕೇಳಿ ನಾವು ನಾಯನ್ ಅಡಿಗೆ ಮನೆಗೆ ಹೋಗಿಲ್ಲ, ಒಲಿನೂ ನೋಡಿಲ್ಲ, ಮತ್ತೊಂದನ್ನು ನೋಡಿಲ್ಲ, ಗೊತ್ತೂ ಇಲ್ಲ ನಮಗೆ. ಇಲ್ಲಿ ಬಂದ ನಂತರ ಗೌಡ್ರ ಮನೆಯಾಗ ಅವ್ರ ಮನೆ ಇವ್ರ ಮನೆ ತಂದು ಕೊಡ್ತಿದ್ರು, ಇಲ್ಲಿ ಊಟ ಮಾಡ್ತಿದ್ದೆ. ಎಲ್ಲ ಇಲ್ಲಿ ಸಕ್ರಪ್ಪ ಗೌಡ್ರು ಸಂತತಿಯವರು ಎಲ್ಲ ಊರು ಗೌಡ್ರ ಮನೆಯವರು ಅವರು ಇವ್ರು ಎಲ್ಲರೂ ತಂತಂತಂದು ಪ್ರಸಾದ ಕೊಡ್ತಿದ್ರು. ನಮ್ಮ ಜೀರ್ ಬಸವರಾಜನ ಹೆಂಡತಿ, ನಮ್ಮ ಸಂಗಮ್ಮನ ಮಗಳು ನಾಯ್ಕಲ್ ಈಶಪ್ಪನ ಮನೆಗೆ ಎಲ್ಲರೂ ತಮ್ಮ ಭಕ್ತರು ಅಂದ್ರೆ ನಮ್ಮ ಶಿಶುಮಕ್ಕಳು ಅದೀವಿ ಅನ್ನತಕ್ಕಂಥ ಒಂದು ವಿಚಾರ ಇಟ್ಕೊಂಡು ತಂದು ಕೊಡ್ತಿರ್ತಾರ. ನನಗೆ ಮಾಡೋದು ಗೊತ್ತಿಲ್ಲ, ಊಡೋದು ಗೊತ್ತಿಲ್ಲ, ಅಡಿಗೆ ಮನೆ ಅಂತಾರೆ ಮೊದಲೇ ಗೊತ್ತು, ಉಣೋದು ಗೊತ್ತದ, ಅದು ಹ್ಯಾಂಗೆ ತಯಾರಾಗ್ತ ಅನ್ನೋದು ಗೊತ್ತಿಲ್ಲ ನಮಗೆ. ಸಣ್ಣ ಸಣ್ಣ ಹುಡುಗರು ತರ್ತಿದ್ರೆ ಗೌಡ್ರ ಮನೆ ಊಟ ತಂದ್ರೆ ಇಲ್ಲ ಅಂತ ಕೇಳಂತಿದ್ದೆ ನಾವು. ಆಯ್ತು ಹೊಡ್ಕೊಂತಿದ್ದೆ ನಾವು, ಸಿಟ್ಟಿಗೆ ಎತ್ತಿದ್ದೆ, ತರ್ತಿದ್ರು, ತಂದು ಊಟ ಮಾಡ್ತಾರೆ. ಇವೆಲ್ಲ ವಿಚಾರದಲ್ಲಿ ಹಾಲು ಕಾಸಿ ಒಲೆ ಮ್ಯಾಗಿಡುವಂತ ಸಂದರ್ಭದಲ್ಲಿ ಅದು ತಳ್ಳೀರಂತ ತಿಳ್ಕೊಂಡು ಮಾಡ್ತಾರ. ತೊಳೆ ನೀರು ತಳ್ಳೀರಂತಾರ.
ನೀರು ತೊಳೆದು ಅದಕ್ಕೆ ಹಾಕಿಡ್ತಾರೆ. ಹಾಕಿಟ್ಟು ಬೆಂಕಿ ಹಚ್ತಾರೆ. ಅದಕ್ಕೆ ಹಚ್ಚಿ ಆಕೆ ಯಾಕಡೆ ಕಾಕಡೆ ಈ ಕಡೆ ಹೋಗುವಂತ ಸಂದರ್ಭದಲ್ಲಿ ಹಾಲು ನೀರು ಹಾಲಿಗೆ ಕೇಳ್ತಂತ, ಏನಪ್ಪಾ ನನಗೆ ಆಕಾರ ಇದ್ದಿದ್ದಿಲ್ಲ, ನನಗ ರುಚಿ ಇದ್ದಿದ್ದಿಲ್ಲ, ನನಗ ಏನೂ ಒಂದು ವಿಚಾರ ಇದ್ದಿಲ್ಲ ನಮ್ಮಲ್ಲಿ. ನಾನು ಎಲ್ಲೋ ಬಂದಂಥವ, ನೀರಿನಿಂದ ಬಂದಂಥವ, ನಾಳದಿಂದ ಬಂದಂಥವ, ಹೊಳೆಯಿಂದ ಬಂದಂಥವ್, ಟಾಕಿನಿಂದ ಬಂದಂಥವ್, ಬೋರಿಂಗದಿಂದ ಬಂದಂಥವ, ನನಗೆ ಯಾವುದೂ ರುಚಿ ಅನ್ನೋದಿಲ್ಲ. ಭಾಳ ಆದ್ರೆ ಸ್ವಲ್ಪ ಉಪ್ಪದ, ಸೌಳದ, ಸಿಹಿ ಅದಂತ ಇಷ್ಟೇ ಅಂತಾರ. ಆದ್ರೆ ಇಂಥ ಹಾಲಿನಲ್ಲಿ ನಮಗೆ ಕೂಡುವಂತ ಒಂದು ಅನುಭವ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹಾಲು ಯಾವ್ದು ನೀರು ಹಾಲಿಗಂತಂತ ಏನಿ ಭಾಳ ಚಲೋ ಮಾಡಿದೆಪ್ಪ, ಚಲೋ ಮಾಡಿದೆ ಅಂತ ತಿಳ್ಕೊಂಡು ಅನ್ಕೊಂಡು ಒಬ್ರಿಗೊಬ್ರು ಕಳಿಸಿ ಹಾಕಿದಾಗ ಒಬ್ರಿಗೊಬ್ರು ಪಾಪ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಒಪ್ಪಿಕೊಂಡು ಥ್ಯಾಂಕ್ಸ್ ಕೊಟ್ರಂತ. ಹಾಲು ಮತ್ತು ನೀರು ಭಾಳ ಚಲೋ ಮಾಡಿದ. ಇರ್ಲಿ ಪಾಪ ಕಲ್ತಿ ಅಂದ್ಮೇಲೆ ಚಲೋ ಇರಮ್ಮ, ನಾವು ನೀವು ಏನ್ ದೊಡ್ಡ ಮಾತ. ಹಾಲಂದ್ರೆ ನಾ ಏನ್ ಬೇರೆ ಅಲ್ಲ, ನೀರಂದ್ರೆ ನೀ ಏನ್ ಬೇಡ, ನೀನು ಅಳಸು ಪದಾರ್ಥ, ನಾನು ಅಳಸು ಪದಾರ್ಥ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಕಲ್ತರಂತ. ಕಲ್ತು ಚಂದ ಮಾತಾಡ್ಕೊಂತಿರೋಂಥ ಸಂದರ್ಭದಲ್ಲಿ ಮನಿ ಮಾಲಕ್ತಿ ಬುಡಕು ಒಲಿ ಬೆಂಕಿ ಹಚ್ಚಿದಂತ. ಬೆಂಕಿ ಹಚ್ಚಿ ಕಾಸುಗೊತ್ತು ಬಂದಾಗ ಹಾಲು ಉಕ್ಕೋತ ಬಂದಂತ ಸಂದರ್ಭದಲ್ಲಿ ನೀರಂತದ್ದ, ನೋಡಪ್ಪ ನನಗೆ ನೀವು ಒಳಗೆ ಕರ್ಕೊಂಡಿದಿ, ನಿನ್ನ ರುಚಿ ಕೊಟ್ಟಿದಿ, ನಿನ್ನ ಬಣ್ಣ ಕೊಟ್ಟಿದಿ, ನಿನಗೆ ನಾ ಕಳ್ಸಂಗಿಲ್ಲ, ನಿಂದ ಮೊದಲು ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಬೇಡಪ್ಪ, ಬಂದವರಿಗೆ ನಾವು ಕಳಿಸಿದ್ರೆ ನಮ್ಮ ಧರ್ಮಕ್ಕೆ ಕೊರತೆ ಬರ್ತದ, ನಮಗ ನಿಮ್ಗ ಪ್ರೇಮಕ್ಕೆ ಬೆಲೆ ಬರಂಗಿಲ್ಲ, ಅದಕ್ಕೆ ನಾನೇ ಬಿಡ್ತೀನಿ ಬೆಂಕಿಗೆ ಅಂತ ತಿಳ್ಕೊಂಡು ಹಾಲು ಮ್ಯಾಕ್ ಬಂದಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ನೋಡಿದ್ವಂತ, ಹಾಲು ಉಕ್ಕಲಕತ್ತ ಒಂದು ನೀರು ತೊಗೊಂಡು ಹಿಂಗೆ ಹೊಡೆದಾಗ ಅವು ಹಾಲಂದು ಅಂತ, ನೋಡಪ್ಪ ನಿಮ್ಮ ಸಲಿಂದ ನಾ ಬೆಂಕಿಯಾಗಿ ಬಿಡ್ತೀನಿ ಅಂದ್ರ ಪಟ್ನೆ ಬಂದು ನಿಮ್ಮವ್ರ ಅಣತಂಬ್ರೇನ ತೆಂಬಿಗ್ಯಾಗ ಗಿಡದ ಕೊಡದಾಗ ಸಟ್ಟದಾಗಿದ್ರಲ್ಲ ಬಂದು ನಮ್ಮ ಸಲಿಂದ ಇವ ಬೆಂಕಿ ಬೀಳಕತ್ತಾನಂದ್ರ ನಾವು ಹೋಗಿ ಅವ್ರಿಗೆ ಉಳಿಸ್ಬೇಕಂತ ತಿಳ್ಕೊಂಡು ಹೋಗಿ ಒಬ್ರಿಗೊಬ್ರು ಇಟ್ಕೊಂಡಾಗ ಇಬ್ರು ಕೂಡಿ ಗಾಳ ಚಲೋ ಆಯ್ತು ಅಂತ ತೊಳಕ್ ಹೋದ್ರಂತ. ಎಲ್ಲಿ ಹಾಲು ಕಾಸುವಂತ ಸಂದರ್ಭದಲ್ಲಿ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ವಿಶ್ವಾರಾಧ್ಯನ ಕ್ಷೇತ್ರಕ್ಕೆ ಯಪ್ಪ ಬರೋಂಥ ಸಂದರ್ಭದಲ್ಲಿ ನಮಗೇನೂ ಇದ್ದಿದ್ದಿಲ್ಲ, ನಮ್ಮಲ್ಲಿ ರುಚಿ ಇದ್ದಿದ್ದಿಲ್ಲ, ನಮ್ಮಲ್ಲಿ ಆಕಾರ ಇದ್ದಿದ್ದಿಲ್ಲ, ಸ್ವರೂಪ ಜ್ಞಾನ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲಪ್ಪ, ಎಲ್ಲ ನೀನೇ ಅಂತ ತಿಳ್ಕೊಂಡು ನಿನ್ನ ಹತ್ರ ಬಂದಾಗ ವಿಶ್ವರಾಜ್ಯ ಅಂತಾನಂತ, ಎಲ್ಲಾನು ಕಳ್ಕೊಂಡು ನನ್ನ ಬಳಿ ಬಂದಿದೆ ಅಂತಂದ್ರ ನಾನ್ ನಿಮ್ಗೆ ಹಂಗೆ ಬಿಡಂಗಿಲ್ಲ, ಗಟ್ಟಿ ಹಿಡ್ಕೊಂಡು ಕಾಯ್ದ ಹಾಲು ತಳದಾಗ ಕೂತ್ರಂಗ ಆರಾಮ್ ಇಬ್ರು ಕುಂದ್ರಮ್ ಅಂತ ತಿಳ್ಕೊಂಡು ನಿಮ್ಮ ಬದುಕನ್ನ ಹಾಲು ಮಾಡಿಬಿಡ್ತಾನಂತ. ಅಂಥ ಒಂದು ಪಾರಮಾರ್ಥದ ಅನುಭವ ಉಳಿತಕ್ಕಂಥ ಪವಿತ್ರ ಕ್ಷೇತ್ರ ವಿಶ್ವರಾಜ್ಯನ ಕ್ಷೇತ್ರಕ್ಕೆ ನೀವೆಲ್ಲ ಬಂದಿರಿ ಅಂತ ತಿಳ್ಕೊಂಡು ಅಂದ್ರ ಇದು ಹುಟ್ಟಹಬ್ಬ ಅನ್ನತಕ್ಕಂಥದ್ದು ಒಂದು ನೆಪ. ಆದ್ರ ನಾವು ನೀವು ಕೂಡ್ಕೊಂಡು ನಕ್ಕ ಚಂದ ಉಂಡು ಹೋಗತಕ್ಕಂತೆ ಅವತ್ತು ನೆವನ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಮಧ್ಯಾಹ್ನದಾಗ ಬಹಳಷ್ಟು ಮಂದಿ ಬಂದು ಹೋಗ್ಯಾರ, ಬಹಳಷ್ಟು ಮಂದಿ ಮುಂಜಾನೆ ಬಂದು ಕುಂತಂತವ್ರು ಅದಾರ. ಕುಂತಂತವ್ರ ಸಮಾಧಾನಕ್ಕೆ ಒಂದ್ ಎರಡು ಮಾತಾಡೋಂತ ತಿಳ್ಕೊಂಡು ನಮ್ಮ ಮಟ್ಟದ ಮಂದಿ ಎಲ್ಲರೂ ಹೇಳಿದ್ರು. ನಮ್ಮ ಮಂದಿ ಸಮಾಧಾನ ಇರ್ತಾರ, ಯಾಕಂತ ಕೇಳಿದಾಗ ಹಾಲು ನೀರು ಒಬ್ರಿಗೊಬ್ರು ಹೆಂಗೆ ಹಂಚ್ಕೊಂತು, ಅದೇ ಪ್ರೀತಿ ಅನ್ನತಕ್ಕಂಥದ್ದು ಬಹಳ ಮರೆಯಲಾರದಂಥದ್ದು. ತಾಯಿ ಮ್ಯಾಗಿಟ್ಟತಕ್ಕಂಥದ್ದಕ್ಕೆ ವಾತ್ಸಲ್ಯ ಅಂತಾರ, ಹೆಂಡತಿ ಗಂಡ ಹೆಂಡತಿ ಮ್ಯಾಗಿಟ್ಟದಕ್ಕೆ ಪ್ರೀತಿ ಅಂತಾರ. ಸಂಪತ್ತಿನ ಮೇಲೆ ನಮ್ಮಲ್ಲಿ ಕಾಣತಕ್ಕಂಥ ಯಾವುದೇ ತರದ ಸಂಸಾರದ ಮ್ಯಾಗಿಟ್ರೆ ಅದಕ್ಕೆ ಮೋಹ ಅಂತ ತಿಳ್ಕೊಂಡು ಕರೀತಾರ. ಅದೇ ಪ್ರೀತಿಯನ್ನ ಗುರುವಿನ ಮೇಲೆ ಇಟ್ಟಾಗ ಭಕ್ತಿ ಅಂತ ತಿಳ್ಕೊಂಡಂತಾರ. ವಿಶ್ವರಾಧ್ಯರ ಮೇಲಿಟ್ಟಂತ ನಿಮ್ಮ ಭಕ್ತಿ ಪರಿಪೂರ್ಣವಾಗಿ ಅವನ ಪಾದದಲ್ಲಿ ಉಳ್ಕೋತಾದ ಏನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಈ ಒಂದು ಹುಟ್ಟಹಬ್ಬದ ನೆಪ ಮಾಡಿಕೊಂಡು, ಯಾಕಂದ್ರ ಇಲ್ಲಿ ಎಲ್ಲರೂ ಕೂಡ್ಕೊಂಡು ಮುತ್ತೈದೆ ಮಾಡುತ್ತೆ ಹುಟ್ಟಹಬ್ಬ. ಇಲ್ಲಿ ಯಾರ್ದು ಇಲ್ಲಿ ಹಂಗಂತ ಕೇಳಿದ ನಾ ಹೇಳಿದೆ, ವಿಶ್ವರಾಜ್ಯರು ಎಲ್ಲೇ ಸ್ವಪ್ನದಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳ್ತಿರ್ತಾರ ಅವರು, ನಾವು ಹೋಗಂಥವಲ್ಲ ನಾ ಇರೋಂಥವಲ್ಲ ಅಂತಿರ್ತಾರ ಅವ್ರು. ನಾನು ಹೋಗಂತವಲ್ಲ ನಾ ಇರೋಂಥವಲ್ಲ ಅಂತ ತಿಳ್ಕೊಂಡು ಅಂತಿರ್ತಾರ. ಸ್ವಲ್ಪ ದಿವಸದಿಂದ ಬಗಲೂರವ್ರು ಬಂದಿದ್ರು, ಈ ಒಂದು 2 ವರ್ಷದಿಂದ. ಬಗಲೂರು ನಮ್ಮ ಶಿಷ್ಮಗ ಅದಾನಲ್ಲ ಶ್ರೀಶೈಲಪ್ಪ ಅಂತ ತಿಳ್ಕೊಂಡು ಸಾವುಕಾರ, ಅವ್ರ ಮನೆಗೆ ಕರೆಸಿದ್ರು. ಹೋಗಿ ಅವ್ರ ಮನೆ ಇವ್ರ ಮನೆ ಭಿನ್ನಾಗಿನ್ನ ಆಯ್ತು. ಆದ ನಂತರ ಒಂದಪ್ಪ ನಮ್ದೊಂದು ಸಾವುಕಾರ ಜಿಲ್ಲಾ ಪಂಚಾಯತಿ ಮೆಂಬರ್ ಅದಾರ, ಅವ್ರು ಭಾಳ ನೆನೆಸ್ತಾರ, ಹೋಗಿ ಬರೋ ನಡಿ ಅಂತ ತಿಳ್ಕೊಂಡಂದು ಆಯ್ತು ಅಂತ ಹೋಗಿ ದರ್ಶನ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪಾದಪೂಜೆ ಆಯ್ತು. ವಾಪಸ್ ಮರಳಿ ಬಂದೆವು. ಬರೋ ಹೊತ್ತಾಗ ಸಾವುಕಾರಗಂತೇವು, ನೋಡಪ್ಪ ಅವ್ರಿಗೆ ಕರ್ಕೊಂಡು ಬಾ ತುಮಕೂರಿಗೆ. ಮತ್ತೆ ನಮ್ಮ ಮನೆಗೆ ನಮಗ್ ಕರ್ಸಿರೋದು ನಾವು ಏನು ಹೇಳ್ಬೇಕಲ್ಲ, 1-2 ಮಾತು. ಪಾಪ ಬಂದಾನಂದ್ರೆ ಅವ್ರಿಗೆ ನಮ್ಮ ಕ್ಷೇತ್ರ ದರ್ಶನ ಮಾಡಿಸೋದು ಆಯ್ತ್ರಪ್ಪ ಅಂದ್ರು.
ಅವ ಒಂದು 4-8 ದಿನ ಬಿಟ್ಟು ಅಮಾವಾಸ್ಯೆ ಇತ್ತು, ಅವನಿಗೆ ತಯಾರು ಮಾಡಿದ. ನಡ್ರಿ ಸಾಕಾರ ನಮ್ಮ ಅಪ್ಪವ್ರು ಹೇಳ್ಯಾರ ತುಮಕೂರಿಗೆ ಹೋಗಿ ಬರ ನಡ್ರಿ ಅಂತಂದು. ಬೇಡಪ್ಪ, ನಾವು ಸ್ವಾಮಿಗಳು ಪಾಮಿಗಳು ಬಂದಾರಂದ್ರೆ ನಿಮ್ಮಂತರ ಹೆಸರು ಮೇಲೆ ಕರೆಸ್ತೀವಿ, ಪೂಜೆ ಮಾಡ್ಕೋತೀವಿ ಖರೆ. ಆದ್ರೆ ಶಿಕ್ಷಕಲ್ಲಿ ಗುಡಿ ಗುಂಡರಕ್ಕೆ ಹೋಗೋ ಮಂದಿ ಅಲ್ಲ ನಾವು. ಆಯ್ತಪ್ಪ, ಇಲ್ಲೇ ಶಿವ ನಮ್ಮ ಬರ್ರಿ, ನಮ್ಮ ಅಪ್ಪರು ಹೇಳ್ಯಾರ ದೊಡ್ಡ ಜಾಗ ಅದ ಹೋಗಿ ಬರೋ ನಡ್ರಿ ಅಂದ್ರೆ ಯಾಕೋ ಕರಿತಾನಂತ ತಿಳ್ಕೊಂಡು ಬಂದು ಇದು ದರ್ಶನ ಎತ್ತು ಆಗಿ ಅವರು ಇದು ನಮ್ಮ ಸಾವುಕಾರ ಬಂದಾರಿ, ಅವರು ಒಂದು ರೂಮ್ ಕೊಡ್ರಿಯಪ್ಪ ಅಂದ್ರೆ ಆಯ್ತು ತಗೋಪ್ಪ ಒಂದು ರೂಮ್ನೇ ಮಲ್ಕೊಂಡು ನೋಡ್ತಾ ಇಂಥ ಗದ್ದಲ್ದಾಗ ಅದು ಕಲಿಯಲ್ವ, ನಾವು ಆರಾಮಿದ್ದು ಮಂದಿ, ನಮ್ಗೆ ಏನ್ರಿ ಏನೋ ದೊಡ್ಡ ದೇವ್ರ ಜಾಗ ಅದ, ನಮ್ಮ ಗುರುಗಳ ಜಾಗನ ಕರ್ಕೊಂಡ್ ಬಂದಿವ್ರಿ ಅಂದ್ರೆ ಆಯ್ತಂದ್ರು. ಊಟ ಮಾಡಿ ಮಲ್ಕೊಂಡ್ರು. ಇನ್ನಾವ ಹಾಸಿಗೆಗೆ ಇದ್ದೆ. ಮುಂಜಾನೆ 6-6:30 ಫೋನ್ ಬಂತು. ಏನಂದ್ರೆ ಸಾವುಕಾರ ನಿಮ್ಮ ಮನೆ ಕಳುವ ಆಗ್ಯದ, ಅರ್ಜೆಂಟ್ ಬಾ ಅಂತೇಳಿ. ಇವನ್ನಂತ ನೋಡೋ ಮಾರಾಯ, ನಾವು ದೇವರು ಗುಡಿ ಗುಂಡಾರ ಇವೆಲ್ಲ ಸುಮ್ಮ ಮಾಡ್ತಿರ್ತಾರಪ್ಪ, ನಾವು ಹೋಗಿ ಬರೋ ಮಂದಿ ಅಲ್ಲ. ಇಲ್ರಿಯಪ್ಪ, ನಾನು ಏನೋ ತಿಳ್ಕೊಂಡು ಕರೆದೆ ಎಲ್ಲ ನಡಿ ಅಂತ ತಿಳ್ಕೊಂಡು ನಮ್ಗೆ ಕೇಳಾರ್ದೆ ಹಂಗೆ ಗಾಡಿ ತಂದಂತ ಕಾರ್ ತಗೊಂಡು ಆಫೀಸ್ ಆದರೂ ಹೋಗಿ ಮತ್ತು ಅವ್ರೇನೋ ಅಧಿಕಾರದಲ್ಲಿದ್ದರು. ಕಾರ್ದು ಎಲ್ಲರಿಗೆ ಹೇಳಿದ್ರು, ಪೊಲೀಸರಿಗೆ, ನೋಡ್ರಪ್ಪ ನೋಡೇ ಆಯ್ತ್ರಿ ಅಂತಂದ್ರು. ರಾತ್ರಿ ಮಲ್ಕೊಂಡಾಗ ವಿಶ್ವನಾಥ ಮುತ್ಯ ರಾತ್ರಿ ಬೆಳಿಗ್ಗೆ ಆಗಿರ್ಬೇಕು. ಅವ ಹೋಳ ಮೇಲೆ ಮಲ್ಕೊಂಡಾಗ ಜಾಡ್ಸಿ ಬೆನ್ನಿಗೆ ಬಂತನಂತಲೇ, ಮಗನೇ ಸಿಕ್ಕಲ್ಲಿ ಗುಡಿ ಗುಂಡಾರಕ್ಕೆ ಬರಲಿ ಅಂತೇಳಿ ನಾನೇನು ಮಗನೇ, ನಾನೇನು ಮೂರ್ತಿಯಾಗಿ ಗುಡಿಯಾಗ ಕಲ್ಲಾಕಿ ಕುಂದ್ರ ಅಂತ ತಿಳ್ಕೊಂಡಲ್ಲಿ ಕೂಡ್ಸ್ಯಾರಾಗಿ ಕುಂತೀನಿ. ನಾ ಮನಸ್ಸು ಬಂದಲ್ಲಿ ತಿರುಗಾಡಂತ ದೇವ್ರಿಂದೆ ಒಂದೇ ಕಡೆ ಕೂಡಂತ ದೇವ್ರಲ್ಲ ಅಂತ ತಿಳಿಸ್ಬರತ್ತಾರೆ. ಅದು ಖರೆಯಪ್ಪ, ನನಗ್ಯಾಕೆ ಬಂದು ಬಿಟ್ಟಾಗಿ ಮತ್ತೆ ನನ್ನ ಮನೆಗೆ ಕಳೋದು ಅಂದರೆ ಕರೆ ಹೇಳಕತ್ತೀನಿ. ಮಗನೇ ತುಮಕೂರಿಗೆ ಬರ್ತೇನೆ ಬಲ್ಲಿ ಎಲ್ಲಿ ಬಂದಿದ್ದಲ್ಲಿ ಅಂತ ಕೇಳಿದಂತ. ಮುತ್ಯ ನೀ ದೇವ್ರ ಅಂತ ಹೇಳ್ತಿ, ಎಲ್ಲಾ ಕಡೆ ತಿರುಗಾಡ್ತೇನೋ, ನಿನ್ನ ಬಲ್ಲೇ ಬಂದಿದ್ದೆ, ಮನಿ ಯಾವಾಗ ಕಳಾಗ್ಯದ ಅಂತ ಕೇಳಿದಂತ ಮುತ್ಯ. 2-2:30 ಕಳಾಗ್ಯದ. ನನ್ನ ಬಲ್ಲಿ ಬಂದಿದ್ದೇನೆ. ನಿನ್ನ ಬಲ್ಲಿ ಬಂದಿದ್ದೆವು. 2:30 ನೀ ಎಲ್ಲಿದ್ದಿ ಅಂತ ಕೇಳ್ತಾನೆ. ತುಮಕೂರಾಗ ಎಲ್ಲಿದ್ದಿ? ತುಮಕೂರಾಗ ಹೋಟೆಲ್ದಾಗ ಇಸ್ಪಟ್ ಆಡಕತ್ತಿದ್ದೆ ಅನ್ನೋಂತ. ಮಗನೇ ತುಮಕೂರಿಗೆ ಬಂದು ದೇವ್ರೆಲ್ಲ ಹಂಗ ಹಿಂಗಂತ ಎಲ್ಲಸು ಮಾತಾಡಿ, ಮಗನೇ ಯಾವಾಗ ಹೊತ್ತು ಮುಣತು, ಯಾವಾಗ ನೀನು ಉತ್ತರ ಹೇಳೇನೋ ನನಗಾಗಿತ್ತು. ನೀ ವಜ್ಜಾಣದ ಮಲ್ಕೊಂಡ್ರೆ ವಜ್ಜಾಣದ ಬಂದು ಹೇಳ್ತಿದ್ದೆ ನಾನು. ಆದ್ರೆ ನೀನು 2:30 ಹೋಟೆಲ್ದಾಗ ಇಸ್ಪಟ್ ಆಡಕ್ ಕುಂತಿದ್ ನೀ ಹೋಟೆಲ್ದಾಗ ಆಗ ಇಸ್ಪಟ್ ಆಡೋತ್ತೆ. ನಾ ಯಾಕೆ ನಿನ್ನ ಮನೆ ಕಾಯಿಲೆ ಕಳವಾಗ್ಯದ ಮಗನೇ, ದೇವ್ರು ಇಲ್ಲ ಅಂತಂತೆಲ್ಲ. ನಾಳೆ ಮುಂಜಾನೆ 10:00 ಏನ್ ಕಳೆದದಲ್ಲ ಎಲ್ಲೋಟ ತಂದು ಕೊಡ್ತಾರ, ಮತ್ತೆ ಬಂದು ನಮಸ್ಕಾರ ಮಾಡಿ ಹೋಗಿ ನನಗೆ ಆಂಧ್ರ ಬಿಟ್ಟು. ಅಂದ್ರೆ ಈ ಕ್ಷೇತ್ರ ಅನುಭವಕ್ಕೆ ಸಹಿತವಾದಂತ ಕ್ಷೇತ್ರ. ಎಲ್ಲೋ ದೇವರದಾನ, ಎಲ್ಲೋ ಮೂರ್ತಿ ಅದ, ಹಾಂಗ್ ಹೋದ್ರೆ ಸಿಗ್ತಾನೆ, ಹಿಂಗ್ ಹೋದ್ರೆ ಸಿಗ್ತಾನಲ್ಲ. ನೀ ಹಂಗೇ ಇರು, ಮನಸ್ಸು ಸ್ವಚ್ಛ ಮಾಡಿದ್ರೆ ನಿನಬಲ್ಲೇ ಇರ್ತಾನ ಅನ್ನುವಂತ ಕ್ಷೇತ್ರ ಯಾವ್ದಾದಿದ್ರೆ ಅದು ತುಮಕೂರು ವಿಶ್ವರಾಧ್ಯರ ಕ್ಷೇತ್ರ. ಅಂತ ಒಂದು ಕ್ಷೇತ್ರಕ್ಕೆ ಪ್ರೀತಿಯಿಂದ, ಭಕ್ತಿಯಿಂದ, ವಿಶ್ವಾಸ ಇಟ್ಟುಕೊಂಡು ಬಂದಿರುತ್ತಂದು ಅಂದ ಬಳಿಕ ಆ ಮುತ್ಯ ಎಂಥ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ನಿಮಗೆ ಸ್ವರೂಪ ಜ್ಞಾನವನ್ನು ಕೊಟ್ಟು ನೀರಿಗೆ ಹಾಲು ಮಾಡಿದಂಗ ನಿಮ್ಮ ಬದುಕನ್ನ ಹಾಲು ಸಕ್ಕರೆಯಾಗಿ ಮಾಡಲಿ ಅನ್ನುವಂತ ವಿಚಾರ ತಿಳಿಸುತ್ತಾ ಬಂದಂತವ್ರು ಎಲ್ಲರಿಗೂ ವಿಶ್ವರಾಧ್ಯರು ಬಗಳಾದ್ಯಕ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ಹೇಳ್ಕೊಂತ ಆದ ನಂತರ ಊಟ ಮಾಡ್ರಿ. ಮತ್ತಿದು ನಮ್ದು ಖರ್ಚಾಲು ಆಗಿದೆ. महाराज की जय, माता की जय। सद्गुरु गण पंडित विश्वाराध्य महाराज की जय। बैंड बंद ಮಾಡಿ बैंड बाजे बंद पंडित विश्वाराध्य महाराज